ನಮಸ್ತೆ, ನಾನು ಅಭಿಷೇಕ್ ಶಿರಾ. ವಿಷನ್ ಮೈಂಡ್ಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ತಾಳಿದವನು ಬಾಳಿಯಾನು ಎಂಬ ಗಾದೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. ಆ ಗಾದೆಯ ಸಮನಾಗಿ ಒಂದು ಕಥೆಯ ಉದಾಹರಣೆಯನ್ನು ನೀಡುತ್ತೇನೆ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ರಾಮು ಎಂಬ ಹುಡುಗನಿದ್ದ. ಅವನು ಒಂದು ಬಡ ಕುಟುಂಬದಲ್ಲಿ ವಾಸವಾಗಿದ್ದ ಹಾಗೂ ಅವನು ಆತ್ಮವಿಶ್ವಾಸದಿಂದ ಜೀವಿಸುತ್ತಿದ್ದ. ಶಾಲೆಗೆ ಹೋದರೆ ಹಳೆ ಪುಸ್ತಕ, ಹಳೆ ಬ್ಯಾಗ್, ಇದರ ನಡುವೆ ಅವನಿಗೆ ಒಂದು ಚಿನ್ನದ ಪೆನ್ ಕೊಂಡುಕೊಳ್ಳುವ ಆಸೆ. ಸಾಧನೆಯ ಹಾದಿಯಲ್ಲಿರುವ ಒಬ್ಬ ದೊಡ್ಡ ವ್ಯಕ್ತಿಯಾಗಬೇಕೆಂದು ಅವನ ಗುರಿ ಸ್ಪಷ್ಟವಾಗಿತ್ತು. ಪ್ರತಿದಿನ ಅವನು ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲರ ಮನೆಗೆ ಹಾಲನ್ನು ನೀಡುತ್ತಿದ್ದ. ತದನಂತರ ಅವನು ಶಾಲೆಗೆ ತೆರಳುತ್ತಿದ್ದ. ಶಾಲೆಯಿಂದ ಬಂದ ಮೇಲೆ ಗದ್ದೆಯಲ್ಲಿ ಕೆಲಸ, ರಾತ್ರಿ ಹೊತ್ತು ಬೀದಿ ದೀಪದ ಕೆಳಗಡೆ ಕುಳಿತುಕೊಂಡು ಓದುತ್ತಿದ್ದ. ಅವನ ಒಂದು ಬಡತನದ ಸ್ಥಿತಿಯನ್ನು ನೋಡಿದ ಸ್ನೇಹಿತರು ಆಡಿಕೊಂಡು ನಗುತ್ತಿದ್ದರು. ರಾಮು ಅದನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ಅವರನ್ನು ನೋಡಿ ಒಂದು ಮುಗುಳ್ನಗೆಯನ್ನು ಕೊಟ್ಟು ತನ್ನ ಕೆಲಸದತ್ತ ಗಮನ ಹರಿಸುತ್ತಿದ್ದ. ಹೀಗೆ ಬಡತನದಲ್ಲಿ ಜೀವನವನ್ನು ನಡೆಸಿ ರಾಮನು ದ್ವಿತೀಯ PUCಯನ್ನು ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದು ಬೆಂಗಳೂರಿನ ಒಂದು ದೊಡ್ಡ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆಯುತ್ತಾನೆ. ಅವನ ಪದವಿ ಮುಗಿದ ನಂತರ ಬೆಂಗಳೂರಿನಲ್ಲಿರುವ ಕೆಲವು ಕಂಪನಿಗಳು ಅವನಿಗೆ ಆಫರ್ಗಳನ್ನು ನೀಡುತ್ತಾರೆ. ಆದರೆ ಕಂಪನಿಗಳು ಕೊಟ್ಟ ಆಫರ್ಗಳನ್ನು ರಾಮನು ತಿರಸ್ಕರಿಸಿ ತನ್ನ ಕನಸಿನತ್ತ ಮುನ್ನಡೆದ. ಅವನ ಕನಸು ತನ್ನ ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣ, ಅವರ ಭವಿಷ್ಯವನ್ನು ಉಜ್ವಲಗೊಳಿಸುವುದಾಗಿತ್ತು. ಆ ಹಳ್ಳಿಯ ಬಡ ಕುಟುಂಬದ ಮುದ್ದಾದ ರಾಮನೇ ಡಾಕ್ಟರ್ ರಾಮಚಂದ್ರ. ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿರುವ ಬಾಲ ಬೆಳಕು ಟ್ರಸ್ಟ್ ಸ್ಥಾಪಕ. ಆ ದಿನ ಅವರು ತಾಳಿದ್ದರಿಂದ ಶ್ರಮಪಟ್ಟು ಈ ದಿನ ಬಾಳುತ್ತಿದ್ದಾರೆ. ಅವನ ಸ್ನೇಹಿತರು ಆಡಿಕೊಂಡು ನಗಾಡುವಾಗ ಡಾಕ್ಟರ್ ರಾಮಚಂದ್ರರವರು ಸಮಾಧಾನದಿಂದ ಅವರ ಹೆಜ್ಜೆಯನ್ನು ಹಿಂದಿಡದೆ ಅವರ ಕನಸನ್ನು ಮುಂದಿಟ್ಟುಕೊಂಡು ಶ್ರಮಪಟ್ಟು ಮುನ್ನಡೆಯುತ್ತಾರೆ. ಡಾಕ್ಟರ್ ರಾಮಚಂದ್ರರವರ ಜೀವನದ ಕಥೆಯು ತಾಳಿದವನು ಬಾಳಿಯಾನು ಎಂಬ ಒಂದು ಗಾದೆಗೆ ಪೂರಕವಾದ ಮಾದರಿಯಾಗಿದೆ.